ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೊದಲಿನಿಂದಲೂ 3 ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ವಿ. 2 ಕ್ಷೇತ್ರಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತ. ಕೋಲಾರ ಬಿಜೆಪಿಗೆ ಇರಲಿ ಅನ್ನೋದಕ್ಕೆ ಕುಮಾರಸ್ವಾಮಿ ಅಸಮಾಧಾನ. ಮೈತ್ರಿ ಮುರಿಯೋ ಸುಳಿವು ಕೊಟ್ರ ಮಾಜಿ ಸಿಎಂ. ದೇವೇಗೌಡರ ಜೊತೆ ರಾಷ್ಟ್ರೀಯ ನಾಯಕರು ಚರ್ಚಿಸಿದ್ದಾರೆ. ಮೈತ್ರಿಯಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಸಹಜ. ಏನೇ ಇದ್ರೂ ಎಲ್ಲವನ್ನ ನಾಯಕರು ಸರಿ ಮಾಡ್ತಾರೆ. ದೋಸ್ತಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ತಮ್ಮ ನಿಲುವು ತಿಳಿಸಲು ಸುದ್ದಿಗೋಷ್ಠಿ ಕರೆದಿದ್ದ ಮಾಜಿ ಸಿಎಂ. ದಿಢೀರ್ ಡಿವಿ ಸದಾನಂದಗೌಡರ ಮಾಧ್ಯಮಗೋಷ್ಠಿ ಮುಂದೂಡಿಕೆ. ಇವತ್ತು ಸಂಜೆ ಅಥವಾ ನಾಳೆ ಸುದ್ದಿಗೋಷ್ಠಿ ನಡೆಸೋದಕ್ಕೆ ನಿರ್ಧಾರ. ಸದಾನಂದಗೌಡರು ನಮ್ಮ ಜೊತೆನೇ ಇದ್ದಾರೆ. ಸತ್ಯ ಗೊತ್ತಾದ ಮೇಲೆ ಈಶ್ವರಪ್ಪ ಕೂಡ ಸರಿ ಹೋಗ್ತಾರೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡವರ ಬಗ್ಗೆ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಪಸ್ವರ. ಟಿಕೆಟ್ ಸಿಗದ ಹಲವು ಆಕಾಂಕ್ಷಿಗಳಿಂದಲೂ ಅಸಮಾಧಾನ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದಿಢೀರ್ ದೆಹಲಿಗೆ ತೆರಳಿದ ಬಿಎಸ್ ಯಡಿಯೂರಪ್ಪ, ವಿಜಯೇಂದ್ರ. ಮಂಡ್ಯ ದಳಪತಿಗಳ ಪಾಲಾದರೂ ಪಟ್ಟು ಬಿಡದ ಸ್ವಾಭಿಮಾನಿ ಸಂಸದೆ. ಕ್ಷೇತ್ರ ಉಳಿಸಿಕೊಳ್ಳಲು ದೆಹಲಿಯಲ್ಲಿ ಕೊನೆಯ ಹಂತದ ಕಸರತ್ತು. ಇವತ್ತು ಅಮಿತ್ ಶಾ ಭೇಟಿಯಾಗಲಿರೋ ಸುಮಲತಾ. ದೇವೇಗೌಡರು ಬಿಜೆಪಿಯಿಂದ ಅಳಿಯನನ್ನ ನಿಲ್ಲಿಸಿದ್ದು ಜೆಡಿಎಸ್ನ ಮೊದಲ ಸೂಸೈಡ್ ಅಟೆಂಪ್ಟ್. ಅವರ ಪಕ್ಷಕ್ಕೆ ದೊಡ್ಡ ಮುಜುಗರವಾಗಿದೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯ. ಎರಡನೇ ಪಟ್ಟಿ ಬಿಡುಗಡೆಗೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. 21 ಕ್ಷೇತ್ರಗಳ ಬಗ್ಗೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ನಿರ್ಧಾರ. ಸಿಇಸಿ ಸಭೆಯ ನಂತರ ನಾಳೆ 2ನೇ ಪಟ್ಟಿ ಘೋಷಣೆ ಸಾಧ್ಯತೆ. ನಿರೀಕ್ಷೆಯಲ್ಲಿದ್ದ ತುಮಕೂರು ಟಿಕೆಟ್ ಮಿಸ್. ಬಿಜೆಪಿಯ ಪ್ರಭಾವಿ ಲಿಂಗಾಯತ ನಾಯಕನಿಗೆ ಕಾಂಗ್ರೆಸ್ ಗಾಳ. ಪಕ್ಷ ಸೇರುವಂತೆ ಮಾಜಿ ಸಚಿವ ಮಾಧುಸ್ವಾಮಿಗೆ ಆಹ್ವಾನ ನೀಡಿದ ಡಿಕೆ ಶಿವಕುಮಾರ್. ರಾಜಕಾರಣದಲ್ಲಿ ಟಿಕೆಟ್ ಸಿಗದವರನ್ನ ಕರೆತಂದು ಕೊಡೋದು ಸಾಮಾನ್ಯ. ಸವದಿ ಶೆಟ್ಟರ್ ಅವರನ್ನ ಹಾಗೆ ಕರೆತಂದಿದ್ವಿ. ನಮ್ಮ ಸ್ಟ್ರಾಟಜಿಯನ್ನ ಬಹಿರಂಗಪಡಿಸಲ್ಲ. ಡಿವಿಎಸ್ ಸೇರಿ ಹಲವರನ್ನ ಕಾಂಗ್ರೆಸ್ಗೆ ಕರೆತರೋ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ. ಕಲಬುರಗಿಯಲ್ಲಿ ಖರ್ಗೆ ಸ್ಪರ್ಧಿಸುವಂತೆ ಕೈ ಕಾರ್ಯಕರ್ತರ ಹೆಚ್ಚಿದ ಒತ್ತಾಯ. ಆದರೆ ಮತ ಯುದ್ಧಕ್ಕೆ ಧುಮುಕಲು ಖರ್ಗೆ ಹಿಂದೇಟು. ಎಐಸಿಸಿ ಅಧ್ಯಕ್ಷ ಜವಾಬ್ದಾರಿ ಕಾರಣ ಸ್ಪರ್ಧೆಗೆ ಆಸಕ್ತಿ ತೋರ್ತಿಲ್ವಾ ಖರ್ಗೆ? ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಬಹುತೇಕ ಫೇಕ್ಸ್. ಪ್ರಚಾರದ ಅಖಾಡಕ್ಕಿಳಿದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ. ತಂದೆ ಪ್ರತಿನಿಧಿಸೋ ಯಮಕನಮರಡಿಯಿಂದಲೇ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರ. ಸೋದರ ರಾಹುಲ್ ಕೂಡ ಸಾಥ್. ದೆಹಲಿಗೆ ಬನ್ನಿ ಅಂತ ಯಡಿಯೂರಪ್ಪ ಕರೆದ್ರು, ಜೊತೆಗೆ ಹೋಗಿರಲಿಲ್ಲ. ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೂ ಗೈರು. ಬಿಎಸ್ವೈ ವಿರುದ್ಧ ಸೆಡ್ಡು ಹೊಡೆದ ಈಶ್ವರಪ್ಪ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡ್ರ. ಹಾಸನದಲ್ಲಿ ಮೈತ್ರಿಯಾದರೂ ಈವರೆಗೆ ಒಪ್ಪಿಗೆ ಕೊಡದ ಪ್ರೀತಂ ಗೌಡ. ವಿಧಾನಸಭಾ ಸೋಲಿನ ಸೇಡು ತೀರಿಸಿಕೊಳ್ಳಲು ರೇವಣ್ಣ ಕುಟುಂಬಕ್ಕೆ ಸೆಡ್ಡು. ಪ್ರತ್ಯೇಕ ಸಭೆ ನಡೆಸುವ ಮೂಲಕ ಪ್ರೀತಂ ಗೌಡ ಕೌಂಟರ್. ಬೆಂಗಳೂರಲ್ಲಿ ಗೆಲ್ಲೋದಕ್ಕೆ ಆ 2 ವಿಧಾನಸಭಾ ಕ್ಷೇತ್ರಗಳೇ ಟಾರ್ಗೆಟ್. ಅತಿ ಹೆಚ್ಚು ಮತದಾರರನ್ನ ಹೊಂದಿರೋ ಬೆಂಗಳೂರು ದಕ್ಷಿಣ ಮತ್ತು ಆರ್ಆರ್ ನಗರ. ಮತದಾರರನ್ನ ಸೆಳೆಯೋದಕ್ಕೆ 3 ಪಕ್ಷಗಳ ಕಸರತ್ತು. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಯಡಿಯೂರಪ್ಪ ಭೇಟಿಯಾದ ಕೃಷಿ ಸಚಿವ. ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ, ಮಗನ ಮದುವೆಗೆ ಆಹ್ವಾನಿಸೋದಕ್ಕೆ ಬಂದಿದ್ದೀನಿ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಚಲುವರಾಯಸ್ವಾಮಿ. ಆದಾಯ ತೆರಿಗೆ ಪಾವತಿಯಲ್ಲಿ ವ್ಯತ್ಯಾಸ ಹಿನ್ನೆಲೆ ಬೆಂಗಳೂರಿನಲ್ಲಿ ಮೇಘನಾ ಫುಡ್ ಗ್ರೂಪ್ ಕಚೇರಿಗಳ ಮೇಲೆ ಐಟಿ ರೇಡ್. ಇಂದಿರಾನಗರ, ಜಯನಗರ, ಕೋರಮಂಗಲದ ಕಚೇರಿಯಲ್ಲಿ ತಲಾಶ್.
ಬೆಂಗಳೂರಲ್ಲಿ ನಿತ್ಯ ಹನಿ ನೀರಿಗೂ ತತ್ವಾರ. ಬಸವನಗುಡಿಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಾತ್ರ 50ರಿಂದ 60 ಸಾವಿರ ಲೀಟರ್ ನೀರು ವೇಸ್ಟ್. ಶುದ್ಧ ನೀರು ಮೋರಿ ಸೇರ್ತಾ ಇರೋದಕ್ಕೆ ಜನರ ಆಕ್ರೋಶ. ರಾಜ್ಯದಲ್ಲಿ ಇನ್ನು ಮುಂದೆ ಸಿಗಲ್ಲ ಕೆಎಂಎಫ್ ಎಮ್ಮೆ ಹಾಲು ಮಾರಾಟ ಸ್ಥಗಿತಕ್ಕೆ ಮುಂದಾದ ಕೆಎಂಎಫ್. ಗ್ರಾಹಕರಿಂದ ಬೇಡಿಕೆ ಕುಸಿತದ ಹಿನ್ನೆಲೆಯಲ್ಲಿ ಮಾರಾಟ ಸ್ಥಗಿತಕ್ಕೆ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.